ಒಂದು ಹಳೆಯ ಫೋನ್ ಬುಕ್. ಅದರೊಳಗೆ ಬರೀ 155 ಫೋನ್ ನಂಬರ್ಗಳು. ಆದರೆ ಇದೇ ಫೋನ್ ಬುಕ್ ಕೊನೆಗೆ ಸಿರಿಯಾದ ಮಾಜಿ ಗುಪ್ತಚರ ಮುಖ್ಯಸ್ಥನೊಬ್ಬನನ್ನು ರಷ್ಯಾದ ರಾಜಧಾನಿ ಮಾಸ್ಕೋವರೆಗೆ ಪತ್ತೆ ಹಚ್ಚಲು ಸಹಾಯ ಮಾಡಿತು ಅಂದರೆ ನಂಬ್ತೀರಾ? ಅದರಲ್ಲೂ ಈ ವ್ಯಕ್ತಿ ಸಾಮಾನ್ಯ ಅಧಿಕಾರಿ ಅಲ್ಲ. ಅವನ ಹೆಸರು ಉಸ್ಸಾಮ್ ಲೂಕಾ. ಸಿರಿಯಾದ ಮಾಜಿ ಅಧ್ಯಕ್ಷ ಬಶರ್ ಅಲ್ ಅಸಾದ್ ಅವರ ಅತ್ಯಂತ ಪ್ರಭಾವಶಾಲಿ ಭದ್ರತಾ ಅಧಿಕಾರಿಗಳಲ್ಲಿ ಒಬ್ಬ. ಆತನ ಮೇಲೆ ಹತ್ಯೆ, ಹಿಂಸೆ, ಚಿತ್ರಹಿಂಸೆಯಂತಹ ಗಂಭೀರ ಆರೋಪಗಳಿವೆ. ಆದರೆ 2024 ಡಿಸೆಂಬರ್ನಲ್ಲಿ ಅಸಾದ್ ಆಡಳಿತ ಕುಸಿದ ನಂತರ ಲೂಕಾ ಎಲ್ಲಿಗೆ ಹೋದ? BBC ನಡೆಸಿದ ಈ ತನಿಖೆ ಆ ಪ್ರಶ್ನೆಗೆ ಬೆಚ್ಚಿ ಬೀಳಿಸುವ ಉತ್ತರವನ್ನು ಹುಡುಕಿದೆ. ಇದು ಒಂದು ಫೋನ್ ಬುಕ್ ಸಿರಿಯಾ ಕುಖ್ಯಾತ ಗುಪ್ತಚರ ಮುಖ್ಯಸ್ಥನನ್ನು ಹೇಗೆ ಪತ್ತೆ ಹಚ್ಚಿತು ಎಂಬುದೇ ಈ ಎಪಿಸೋಡ್ನ ಒಂದು ಕತೆ. ಡಮಾಸ್ಕಸ್ನಲ್ಲಿ ಅಸಾದ್ ಸರ್ಕಾರ ಪತನವಾದ ಕೆಲವೇ ದಿನಗಳ ನಂತರ ಬಂಡುಕೋರರು ಉಸ್ಸಾಮ್ ಲೂಕಾ ವಾಸಿಸುತ್ತಿದ್ದ ಐಷಾರಾಮಿ ಅಪಾರ್ಟ್ಮೆಂಟ್ಗೆ ಪ್ರವೇಶಿಸುತ್ತಾರೆ. ಒಳಗೆ ನೋಡಿದರೆ ದುಬಾರಿ ಬಟ್ಟೆಗಳು, ಪ್ರಶಸ್ತಿ ಪತ್ರಗಳು, ಚಿನ್ನದ ಪದಕಗಳು ಮತ್ತು ಒಂದೇ ವ್ಯಕ್ತಿಯ ಹಲವಾರು ಫೋಟೋಗಳು. ಆ ಫೋಟೋಗಳಲ್ಲಿ ಲೂಕಾ ಅಸಾದ್ ಜೊತೆ ಕೈ ಕುಲುಕುತ್ತಿರುವುದು, ಅಂದರೆ ಹ್ಯಾಂಡ್ಶೇಕ್ ಮಾಡ್ತಿರೋದು. ಆ ಫೋಟೋಗಳಲ್ಲಿ ಲೂಕಾ ಅಸಾದ್ ಜೊತೆ ಹ್ಯಾಂಡ್ಶೇಕ್ ಮಾಡ್ತಿರೋ ಚಿತ್ರವೂ ಇತ್ತು. ಆದರೆ ಅಲ್ಲಿ ಸಿಕ್ಕಿದ್ದ ಅತ್ಯಂತ ಮುಖ್ಯ ವಸ್ತು ಒಂದು ಸಾಮಾನ್ಯ ಲುಕ್ಕಿಂಗ್ ನೋಟ್ಬುಕ್. ಅದರೊಳಗೆ 155 ಜನರ ಹೆಸರುಗಳು ಮತ್ತು ಫೋನ್ ನಂಬರ್ಗಳು ಇದ್ದವು. ವೈದ್ಯರು, ಸೈನ್ಯಾಧಿಕಾರಿಗಳು, ಅಂಗಡಿ ಮಾಲೀಕರು ಮತ್ತು ಲೂಕಾ ಕುಟುಂಬದವರ ಸಂಪರ್ಕಗಳು. BBCಗೆ ಆಗ ಒಂದು ಪ್ರಶ್ನೆ ಬಂದಿತ್ತು: ಈ ಫೋನ್ ಬುಕ್ ಮೂಲಕ ನಾವು ಲೂಕಾನನ್ನು ಹುಡುಕಬಹುದೇ? ಆದರೆ ಲೂಕಾ ಯಾರು? ಫಸ್ಟ್ ಆಫ್ ಆಲ್, ಈ ಲೂಕಾ ಯಾರು? ಉಸ್ಸಾಮ್ ಲೂಕಾನನ್ನು ಕೆಲವರು ದಿ ಸ್ಪೈಡರ್, ಅಂದರೆ ಜೇಡ ಎಂದು ಕರೆಯುತ್ತಾರೆ. ಯಾಕೆ ಗೊತ್ತಾ? ಅವನಿಗೆ ಸಿರಿಯಾದ್ಯಂತ ದೊಡ್ಡ ಸಂಪರ್ಕ ಜಾಲವಿತ್ತು ಎಂದು ಆರೋಪಿಸಲಾಗಿದೆ. ವಿಶೇಷವಾಗಿ 2011ರಲ್ಲಿ ಸಿರಿಯಾದಲ್ಲಿ ಗೃಹಯುದ್ಧ ಶುರುವಾದಾಗ ಲೂಕಾ ಹೋಮ್ಸ್ ನಗರದಲ್ಲಿ ಸರ್ಕಾರದ ಗುಪ್ತಚರ ವ್ಯವಸ್ಥೆಯ ಪ್ರಮುಖ ಅಧಿಕಾರಿಯಾಗಿದ್ದ. ಅಲ್ಲಿ ಬಂಡುಕೋರರ ಪ್ರದೇಶಗಳು ಮುತ್ತಿಗೆಯಲ್ಲಿದ್ದವು. ಜನರಿಗೆ ಆಹಾರ ಮತ್ತು ಔಷಧಿಗಳೇ ಸಿಗದ ಪರಿಸ್ಥಿತಿ. ಅಂತಹ ಸಮಯದಲ್ಲಿ ಕೆಲವರ ಪ್ರಕಾರ ಗೋಡೆಗಳ ಮೇಲೆ ಲೂಕಾನ ಹೆಸರು ಮತ್ತು ಫೋನ್ ನಂಬರ್ ಬರೆದು ಯುದ್ಧದಿಂದ ಹೊರಗೆ ಬರಬೇಕಾದರೆ ಈ ನಂಬರ್ಗೆ ಕರೆ ಮಾಡಿ ಎಂಬ ಸಂದೇಶ ಹರಡಿತ್ತು. ಕೆಲವರಿಗೆ ಸುರಕ್ಷಿತವಾಗಿ ಹೊರಬರಲು ಸಹಾಯ ಸಿಕ್ಕಿತ್ತು ಎನ್ನಲಾಗುತ್ತಿದೆ. ಆದರೆ ಕೆಲವರು ಕರೆ ಮಾಡಿದ ನಂತರ ಮತ್ತೆ ಕಾಣಿಸಲಿಲ್ಲ ಎಂದು ಸಾಕ್ಷಿಗಳು ಆರೋಪಿಸುತ್ತಿದ್ದಾರೆ. ಹೀಗಾಗಿ ಹೋಮ್ಸ್ನ ಜನರಿಗೆ ಲೂಕಾ ಒಬ್ಬ ಭಯಾನಕ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದ. ಈದ್ ಮಸಕ್ರೆ ಆರೋಪ. ಲೂಕಾ ವಿರುದ್ಧ ಕೇಳಿಬಂದ ಅತ್ಯಂತ ಗಂಭೀರ ಆರೋಪಗಳಲ್ಲಿ ಒಂದು 2015ರ ಹೋಮ್ಸ್ನಲ್ಲಿ ನಡೆದ ದಾಳಿ. 2015 ಸೆಪ್ಟೆಂಬರ್, ಈದ್ ಅಲ್ ಅಧಾ ಹಬ್ಬದ ಸಮಯ. ಹೋಮ್ಸ್ನ ಆಲ್ ವಾಹರ್ ಪ್ರದೇಶದಲ್ಲಿ ಮಕ್ಕಳು ಆಟವಾಡುತ್ತಿದ್ದರು. ಅವರಲ್ಲಿ 7 ವರ್ಷದ ವಾಹಿಲ್ ಕೂಡ ಇದ್ದ. ಸಂಜೆ ಸುಮಾರು 5:10ಕ್ಕೆ ದಾಳಿ ನಡೆಯಿತು. ಒಟ್ಟು 28 ಜನರು ಸಾವನ್ನಪ್ಪಿದರು ಎಂದು ಸಿರಿಯನ್ ನೆಟ್ವರ್ಕ್ ಫಾರ್ ಹ್ಯೂಮನ್ ರೈಟ್ಸ್ ಹೇಳಿದೆ. ಅವರಲ್ಲಿ 17 ಮಕ್ಕಳು ಮತ್ತು 4 ಮಹಿಳೆಯರು ಇದ್ದರು. ಲೂಕಾ ಈ ದಾಳಿಯ ಗುರಿಗಳನ್ನು ಆಯ್ಕೆ ಮಾಡುವಲ್ಲಿ ಭಾಗಿಯಾಗಿದ್ದ ಎಂದು ಸಿರಿಯಾದ ಕೆಲವು ಕಾರ್ಯಕರ್ತರು ಮತ್ತು ವಿರೋಧ ಪಕ್ಷದ ಮಾಧ್ಯಮಗಳು ಆರೋಪಿಸಿದ್ದವು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ: ಈ ಆರೋಪಗಳು ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾದ ಆರೋಪಗಳು. ಲೂಕಾಗೆ ಈ ಪ್ರಕರಣದಲ್ಲಿ ನ್ಯಾಯಾಲಯದ ಅಂತಿಮ ಅಪರಾಧ ತೀರ್ಪು ಬಂದಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಈಗ ಮತ್ತೆ ಆ ಫೋನ್ ಬುಕ್ಗೆ ಬರೋಣ. BBC ತಂಡ ಲೂಕಾ ಅಪಾರ್ಟ್ಮೆಂಟ್ನಲ್ಲಿದ್ದ ಫೋನ್ ಬುಕ್ನ ಪ್ರತಿಯೊಂದು ಪುಟದ ಫೋಟೋ ತೆಗೆದುಕೊಂಡಿತ್ತು. ಒಟ್ಟು 155 ನಂಬರ್ಗಳು. ಅದರಲ್ಲಿ 51 ನಂಬರ್ಗಳು ಇನ್ನೂ ಕೆಲಸ ಮಾಡುತ್ತಿವೆ ಎಂದು ಕಂಡುಬಂದಿದೆ. ಮೊದಲು ಪ್ರಮುಖ ಅಧಿಕಾರಿಗಳು ಮತ್ತು ಕುಟುಂಬದವರ ನಂಬರ್ಗಳಿಗೆ ಕರೆ ಮಾಡಿದರು. ಆದರೆ ಯಾರೂ ಸಹ ಲೂಕಾ ಬಗ್ಗೆ ಮಾತನಾಡಲು ತಯಾರಿರಲಿಲ್ಲ. ಕೆಲವರು ಕರೆ ಕಟ್ ಮಾಡ್ತಿದ್ರು, ಕೆಲವರು ನಮಗೆ ಲೂಕಾ ಗೊತ್ತೇ ಇಲ್ಲ ಅಂತಿದ್ರು, ಇನ್ನು ಕೆಲವರು ತಮ್ಮ ಹೆಸರೇ ತಪ್ಪಾಗಿದೆ ಎಂದು
ಹೇಳ್ತಿದ್ರು. ಹೀಗಾಗಿ ತನಿಖೆ ಬಹುತೇಕ ಅಲ್ಲೇ ನಿಂತು ಹೋಗಿತ್ತು. BBC ವಿಚಿತ್ರ ಸ್ಟ್ರಾಟಜಿ ಏನಂದರೆ, ಆಮೇಲೆ BBC ವರದಿಗಾರರು ಸಿರಿಯಾಕ್ಕೆ ಹೋದರು. ಫೋನ್ನಲ್ಲಿ ಸತ್ಯ ಬರೆದಿದ್ದಾಗ ವೈದ್ಯರ ಬಳಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಶುರು ಮಾಡಿದರು. ಯಾಕಂದರೆ ಫೋನ್ ಬುಕ್ನಲ್ಲಿದ್ದ ಹಲವರು ವೈದ್ಯರಾಗಿದ್ದರು. ಒಬ್ಬ ವೈದ್ಯರು ಲೂಕಾಗೆ ಚಿಕಿತ್ಸೆ ನೀಡಿದ್ದನ್ನು ಒಪ್ಪಿಕೊಂಡರು, ಆದರೆ ಹೆಚ್ಚಿನ ಮಾಹಿತಿ ನೀಡಲು ನಿರಾಕರಿಸಿದರು. ಇನ್ನೊಬ್ಬ ವೈದ್ಯರು ಲೂಕಾ ತಾಯಿಯೊಂದಿಗೆ ರಷ್ಯಾಕ್ಕೆ ವೈದ್ಯಕೀಯ ಪ್ರಯಾಣದಲ್ಲಿ ಹೋಗಿದ್ದಾಗಿ ಹೇಳಿದರು, ಆದರೆ ಅವರಿಂದಲೂ ಲೂಕಾ ಎಲ್ಲಿದ್ದಾನೆ ಎಂಬ ಮಾಹಿತಿ ಸಿಗಲಿಲ್ಲ. ತನಿಖೆ ಮತ್ತೆ ಕತ್ತಲೆಯಲ್ಲೇ ಉಳಿದುಬಿಡ್ತು. ಮೊದಲ ದೊಡ್ಡ ಬ್ರೇಕ್ ಥ್ರೂ ಯಾವಾಗ ಸಿಕ್ತು ಅಂದರೆ, ತಿಂಗಳುಗಳ ಹುಡುಕಾಟದ ನಂತರ ಫೋನ್ ಬುಕ್ನಲ್ಲಿದ್ದ ಒಬ್ಬ ವ್ಯಕ್ತಿ ಕೊನೆಗೂ ಮಾತನಾಡಲು ಸಿದ್ಧನಾದ. ಅವನು ಲೂಕಾ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ. ಅವನು BBCಗೆ ಮತ್ತೊಬ್ಬ ವ್ಯಕ್ತಿಯ ನಂಬರ್ ಕೊಟ್ಟ. ಅವನು ಲೂಕಾ ಅವರ ವೈಯಕ್ತಿಕ ಅವನು ಲೂಕಾ ಅವರ ಪರ್ಸನಲ್ ಬಾಡಿಗಾರ್ಡ್ ಎಂದು ಹೇಳಲಾದ ವ್ಯಕ್ತಿ. BBC ಅವನನ್ನು ಮೊಹಮ್ಮದ್ ಎಂದು ಕರೆಯುತ್ತದೆ. ಬಹಳ ದಿನಗಳ ನಂತರ ಭೇಟಿಯಾಗಲು ಒಪ್ಪಿಕೊಂಡ ಮೊಹಮ್ಮದ್ ಲೂಕಾ ಬಗ್ಗೆ ಒಂದು ಮಹತ್ವದ ಮಾಹಿತಿ ನೀಡಿದ. ಅಸಾದ್ ಆಡಳಿತ ಕುಸಿಯುವ ರಾತ್ರಿ 2024ರ ಡಿಸೆಂಬರ್, ಬಂಡುಕೋರರು ಡಮಾಸ್ಕಸ್ ಕಡೆಗೆ ವೇಗವಾಗಿ ಬರುತ್ತಿದ್ದರು. ಅಸಾದ್ ಸರ್ಕಾರ ಕುಸಿಯುವ ಹಂತದಲ್ಲಿತ್ತು. ಮಹಮ್ಮದ್ ಹೇಳುವ ಪ್ರಕಾರ ಲೂಕಾ ತಾನು ಡಮಾಸ್ಕಸ್ನಲ್ಲೇ ಉಳಿದು ಹೋರಾಡುತ್ತೇನೆ ಎಂದು ಹೇಳಿದ್ದ. ಆದರೆ ಮರುದಿನ ಬೆಳಗ್ಗೆ ಲೂಕಾ ಕಾಣೆಯಾಗಿದ್ದ. ಆಫೀಸ್ನ ಸೇಫ್ನಲ್ಲಿದ್ದ ದೊಡ್ಡ ಮೊತ್ತದ ಹಣವನ್ನು ತೆಗೆದುಕೊಂಡು ಹೋಗಿದ್ದ ಎಂದು ಮೊಹಮ್ಮದ್ ಆರೋಪಿಸಿದ. ಆದರೆ ಅವನು ಎಲ್ಲಿಗೆ ಹೋದ? ಮೊಹಮ್ಮದ್ ಲೂಕಾದ ನಂಬರ್ ಕೊಡಲಿಲ್ಲ, ಆದರೆ ಒಂದು ಸುಳಿವು ಕೊಟ್ಟ. ಲೂಕಾನನ್ನು ಡಮಾಸ್ಕಸ್ನಿಂದ ಹೊರಗೆ ಕರೆದುಕೊಂಡು ಹೋಗಿರಬಹುದು ಎಂದು ಭಾವಿಸಲಾದ ಡ್ರೈವರ್ ನಂಬರನ್ನು ಕೊಟ್ಟ. ಡ್ರೈವರ್ ಕೂಡ ಕಾಣೆಯಾಗಿದ್ದ. BBC ಡ್ರೈವರ್ಗೆ ಕರೆ ಮಾಡಿತು. ಅವನು ತುಂಬ ಆತಂಕದಲ್ಲಿದ್ದ. ನಾನು ಬರೀ ಡ್ರೈವರ್, ನನಗೆ ಏನೂ ಗೊತ್ತಿಲ್ಲ ಎಂದು ಹೇಳುತ್ತಿದ್ದ. BBC ಜೊತೆ ಹಲವು ಬಾರಿ ಮೀಟಿಂಗ್ ನಿಗದಿಯಾದರೂ ಅವನು ಬರಲಿಲ್ಲ. ಕೊನೆಗೆ ಸಂಪರ್ಕವನ್ನೇ ನಿಲ್ಲಿಸಿದ. ಹೀಗಾಗಿ ತನಿಖೆ ಮತ್ತೊಂದು ದಿಕ್ಕಿಗೆ ತಿರುಗಿತು. ಲೂಕಾ ಸಿರಿಯಾದಿಂದ ಹೊರಗೆ ಹೋಗಿದ್ದಾನಾ? ಲೆಬನಾನ್ ನಂತರ ರಷ್ಯಾ. BBC ತಂಡ ಲೆಬನಾನ್ ಮಾರ್ಗವನ್ನು ಪರಿಶೀಲಿಸಿತು. ಒಬ್ಬ ಹಿರಿಯ ಲೆಬನಾನ್ ಸರ್ಕಾರಿ ಮೂಲದ ಪ್ರಕಾರ ಲೂಕಾ ಬೇರೆ ಹೆಸರಿನ ರಷ್ಯನ್ ಪಾಸ್ಪೋರ್ಟ್ ಬಳಸಿ ಲೆಬನಾನ್ ಮೂಲಕ ಹೋಗಿ ನಂತರ ರಷ್ಯಾಕ್ಕೆ ಹಾರಿದ್ದಾನೆ ಎಂಬ ಮಾಹಿತಿ ಸಿಕ್ತು. ಇದು BBCಗೆ ಸಿಕ್ಕಿದ ದೊಡ್ಡ ಸುಳಿವು. ಯಾಕಂದರೆ ಅಸಾದ್ ಆಡಳಿತಕ್ಕೆ ರಷ್ಯಾ ಪ್ರಮುಖ ಬೆಂಬಲವಾಗಿತ್ತು. ಅಸಾದ್ ಅಧಿಕಾರ ಕಳೆದುಕೊಂಡ ನಂತರ ರಷ್ಯಾದಲ್ಲೇ ಆಶ್ರಯ ಪಡೆದಿದ್ದಾನೆ ಎಂಬುದು ಕೂಡ ಬಹಿರಂಗವಾಗಿತ್ತು. ಮತ್ತೊಂದು ಆಸಕ್ತಿದಾಯಕ ಸಂಗತಿ ಏನೆಂದರೆ, ಲೂಕಾ ಅಪಾರ್ಟ್ಮೆಂಟ್ನಲ್ಲಿ BBCಗೆ ರಷ್ಯಾದ ಗುಪ್ತಚರ ಸಂಸ್ಥೆಯಿಂದ ಬಂದ ಪ್ರಶಸ್ತಿಗಳು ಮತ್ತು ರಷ್ಯಾದ ಹಿರಿಯ ಅಧಿಕಾರಿಯೊಬ್ಬರ ನ್ಯೂ ಇಯರ್ ಕಾರ್ಡ್ ಕೂಡ ಸಿಕ್ಕಿತು. ಹೀಗಾಗಿ ಪ್ರಶ್ನೆ ಮತ್ತಷ್ಟು ಗಂಭೀರವಾಯಿತು. ಲೂಕಾ ಕೂಡ ರಷ್ಯಾದಲ್ಲೇ ಇದ್ದಾನಾ ಅನ್ನೋ ಡೌಟ್ ಬಂತು. ಅದೊಂದು ಫೋನ್ ಕಾಲ್. ಕೊನೆಗೆ BBCಗೆ ಲೂಕಾ ಎಂದು ಹೇಳಲಾದ ವ್ಯಕ್ತಿಯ ರಷ್ಯನ್ ಫೋನ್ ನಂಬರ್ ಸಿಕ್ತು. ಅವರು ಆ ವ್ಯಕ್ತಿಗೆ ಸ್ಪೀಕರ್ ಫೋನ್ ಮೂಲಕ ಕರೆ ಮಾಡಿಸಿದರು. BBC ಬಳಿ ಲೂಕಾ ಬಗ್ಗೆ ತನಿಖೆಯಿಂದ ಸಂಗ್ರಹಿಸಿದ್ದ ಕೆಲವು ವೈಯಕ್ತಿಕ ಪ್ರಶ್ನೆಗಳಿದ್ದವು. ಆ ವ್ಯಕ್ತಿಗೆ ಪ್ರಶ್ನೆಗಳನ್ನು ಕೇಳಲಾಯಿತು. ಅವನು ತಕ್ಷಣ ಸರಿಯಾದ ಉತ್ತರಗಳನ್ನು ನೀಡಿದ. ಅಂದರೆ ಇದು ನಿಜವಾಗಿಯೂ ಹುಸ್ಸಾಮ್ ಲೂಕಾನೇ ಅನ್ನೋ ಡೌಟು. BBC ಅವನ ಜೊತೆ ನೇರವಾಗಿ ಮಾತನಾಡಲು ಟ್ರೈ ಮಾಡಿತು. ಅವನು ಮಾತನಾಡಿದ. ಲೂಕಾ ಆರೋಪಗಳ ಬಗ್ಗೆ ಪ್ರಶ್ನಿಸಿದಾಗ ಅವನು ಫೋನ್ನಲ್ಲಿ ಮಾತನಾಡುವುದೇ ಅಪಾಯ ಎಂದು ಹೇಳಿದ. ರಷ್ಯಾ ತನ್ನನ್ನು ಮಾತನಾಡದಂತೆ ತಡೆಯುತ್ತಿದೆಯೇ ಎಂದು ಕೇಳಿದಾಗ ಅವನು ಸ್ಪಷ್ಟವಾಗಿ ಉತ್ತರಿಸದೆ ಮಾತನಾಡಲು ಸಾಧ್ಯವಿಲ್ಲ ಎಂದ. ಹೊರಗೆ ಭೇಟಿಯಾಗಬಹುದೇ ಎಂದು ಕೇಳಿದಾಗಲೂ ಕಷ್ಟ ಎಂಬ ಅರ್ಥ ಬರೋ ಥರ ಉತ್ತರ ನೀಡಿದ. ಕೊನೆಯದಾಗಿ ಒಂದು ಸುಳಿವು ಮಾಸ್ಕೋದಲ್ಲಿ. ಇದಾದ ನಂತರ BBCಗೆ ಮತ್ತೊಂದು ನಂಬರ್ ಸಿಕ್ತು. ಅದು ಸಿರಿಯಾದಲ್ಲಿ ನೋಂದಾಯಿತವಾಗಿದ್ದರೂ ಸಾಮಾಜಿಕ ಮಾಧ್ಯಮ ಮತ್ತು ಮೆಸೇಜಿಂಗ್ ಅಪ್ಲಿಕೇಶನ್ಗಳಿಗೆ ಕನೆಕ್ಟ್ ಆಗಿತ್ತು. BBC ಆ ನಂಬರ್ನ ಡಿಜಿಟಲ್ ಮಾಹಿತಿಯನ್ನು ಪರಿಶೀಲಿಸಿ ಮಾಸ್ಕೋ ನಗರದ ಹೊರವಲಯದ 2 ಸಬರ್ಬನ್ ಪ್ರದೇಶಗಳಿಗೆ ಸಂಬಂಧಿಸಿದ ಲೊಕೇಶನ್ ಕ್ಲೂ ಸಿಕ್ತು.
ಅಂದರೆ BBC ತನಿಖೆಯ ಪ್ರಕಾರ ಹುಸ್ಸಾಮ್ ಲೂಕಾ ಮಾಸ್ಕೋದಲ್ಲಿರುವ ಸಾಧ್ಯತೆ ಬಹಳ ಬಲವಾಗಿತ್ತು. ಆದರೆ BBC ಅವನನ್ನು ರಷ್ಯಾದಲ್ಲಿ ನೇರವಾಗಿ ಎದುರಿಸಲು ಹೋಗಲಿಲ್ಲ. ಮತ್ತೊಮ್ಮೆ ಫೋನ್ ಮಾಡಿತು. ಅದೇ ಧ್ವನಿ BBC ಎಂದು ತಿಳಿಸಿದ ತಕ್ಷಣ ಕರೆ ಕಟ್ ಮಾಡ್ದ. ವಾಟ್ಸಾಪ್ ಮೂಲಕ ಆರೋಪಗಳಿಗೆ ಪ್ರತಿಕ್ರಿಯೆ ಕೇಳಲಾಯಿತು, ಆದರೆ ಯಾವುದೇ ಉತ್ತರ ಬಂದಿಲ್ಲ. ಈಗ ದೊಡ್ಡ ಪ್ರಶ್ನೆ ಏನಂದರೆ ಜಸ್ಟಿಸ್. ಸಿರಿಯಾದ ಹೊಸ ಸರ್ಕಾರ ಲೂಕಾ ವಿರುದ್ಧ ಪ್ರಕರಣ ದಾಖಲಿಸುವುದಾಗಿ ಹೇಳಿದೆ. ಆರೋಪಗಳಲ್ಲಿ ಪ್ರೀಮೆಡಿಟೇಟೆಡ್ ಮರ್ಡರ್, ಟಾರ್ಚರ್ ಮತ್ತು ಟಾರ್ಚರ್ನಿಂದ ಉಂಟಾದ ಸಾವು ಸೇರಿವೆ. ಅವನ ವಿರುದ್ಧ ದೇಶೀಯ ಅರೆಸ್ಟ್ ವಾರೆಂಟ್ ಕೂಡ ಹೊರಡಿಸಲಾಗಿದೆ ಎಂದು ಸಿರಿಯಾ ಅಟಾರ್ನಿ ಜನರಲ್ BBCಗೆ ತಿಳಿಸಿದ್ದಾರೆ. ಆದರೆ ಸಮಸ್ಯೆ ಏನೆಂದರೆ ಲೂಕಾ ರಷ್ಯಾದಲ್ಲಿದ್ದರೆ ಅವರನ್ನು ಸಿರಿಯಾಕ್ಕೆ ವಾಪಸ್ ಕರೆತರುವುದು ಅತ್ಯಂತ ಕಷ್ಟ. ರಷ್ಯಾ ಅಸಾದ್ ಆಡಳಿತದ ಪ್ರಮುಖ ಬೆಂಬಲಿತವಾಗಿತ್ತು ಮತ್ತು ರಷ್ಯಾ ಲೂಕಾ ಕುರಿತು BBC ಕೇಳಿದ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಲಿಲ್ಲ. ಕೊನೆಯದಾಗಿ ಒಂದು ಮಾತು, ಈ ಸಂಪೂರ್ಣ ಕಥೆಯ ಮಧ್ಯದಲ್ಲಿ ಒಂದು ಕುಟುಂಬದ ನೋವಿದೆ. 7 ವರ್ಷದ ವಾಹಿಲ್ ತಂದೆ ಮಹಮ್ಮದ್ ಇಂದಿಗೂ ತನ್ನ ಮಗನನ್ನು ನೆನಪಿಸಿಕೊಳ್ತಾನೆ. ಅವನಿಗೆ ಬೇಕಿರುವುದು ಒಂದೇ ಒಂದು ವಿಷಯ, ನ್ಯಾಯ. ಒಬ್ಬ ತಂದೆಗೆ ತನ್ನ ಮಗನನ್ನು ಕಳೆದುಕೊಂಡ ನೋವಿಗೆ ಯಾವುದೇ ರಾಜಕೀಯ ವಿವರಣೆ ಸಮಾಧಾನ ಕೊಡೋದಿಲ್ಲ. ಈ ಕಥೆಯಲ್ಲಿ ಒಂದು ಸಾಮಾನ್ಯ ಫೋನ್ ಬುಕ್, 155 ನಂಬರ್ಗಳು, ಕೆಲವು ಮುಚ್ಚಿದ ಬಾಗಿಲುಗಳು, ಒಬ್ಬ ಸೆಕ್ಯೂರಿಟಿ ಗಾರ್ಡ್, ಒಬ್ಬ ಬಾಡಿ ಗಾರ್ಡ್, ಒಬ್ಬ ಡ್ರೈವರ್ ಮತ್ತು ಕೊನೆಗೆ ಒಂದು ಫೋನ್ ಕಾಲ್. ಇವೆಲ್ಲ ಸೇರಿ ಸಿರಿಯಾದ ಅತ್ಯಂತ ರಹಸ್ಯಮಯ ಮಾಜಿ ಗುಪ್ತಚರ ಅಧಿಕಾರಿಯೊಬ್ಬನ ಹಾದಿಯನ್ನು ಮಾಸ್ಕೋವರೆಗೆ ಕೊಂಡೊಯ್ದಿವೆ. ಆದರೆ ಹುಸ್ಸಾಮ್ ಲೂಕಾ ನಿಜವಾಗಿಯೂ ನ್ಯಾಯಾಲಯದ ಮುಂದೆ ನಿಲ್ತಾನಾ, ಅಥವಾ ಈ ಪ್ರಕರಣವು ಸಿರಿಯಾದ ಯುದ್ಧದ ಸಾವಿರಾರು ಅಪೂರ್ಣ ಕಥೆಗಳಂತೆ ಉತ್ತರ ಸಿಗದೆ ಉಳಿದು ಬಿಡುತ್ತದೆಯಾ? ಅದೇ ಈಗ ದೊಡ್ಡ ಪ್ರಶ್ನೆ. ಧನ್ಯವಾದಗಳು.